ಹಾಂ, ಶಾಸಕರ ಸರಣಿ ದೂರಿನ ಬೆನ್ನಲ್ಲೇ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಇವತ್ತು ಸಚಿವರ ಜೊತೆ ಮೀಟಿಂಗ್ ಅನ್ನ ನಡೆಸಿದ್ರು. ಇದರಲ್ಲಿ 23 ಸಚಿವರನ್ನ ಆಹ್ವಾನಿಸಿದ್ರು. ಮಹದೇವಪ್ಪ ಅವರ ಹೊರತಾಗಿ ಎಲ್ಲರೂ ಕೂಡ ಹಾಜರಾಗಿದ್ರು. 8 ಸಚಿವರ ವಿರುದ್ಧವಾಗಿ ಯಾವುದು ದೂರು ಬಂದಿಲ್ಲ, ಹಾಗಾಗಿ ಅವ್ರನ್ನ ಕರೆದೂ ಇಲ್ಲ. ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಪ್ರಶ್ನೆ ಕೇಳಿದ್ರು, ನಾವು ಉತ್ತರ ಕೊಟ್ಟಿದ್ದೀವಿ ಅಂತ ಸಚಿವರು ಹೇಳಿದ್ದಾರೆ. ಸಚಿವರ ಸಭೆ ಬಳಿಕ ಸುರ್ಜೇವಾಲಾ ಸಿಎಂ ಡಿಸಿಎಂ ಜೊತೆಗೂ ಕೂಡ ಸಭೆ ನಡೆಸಿದ್ದಾರೆ. ಇತ್ತ ಸಚಿವ ರಾಜಣ್ಣ ಸುರ್ಜೇವಾಲಾ ಹಾಗೂ ಸಿಎಂಗೆ ಮಾಹಿತಿ ಕೊಟ್ಟು ಯುರೋಪ್ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಮಗದೊಂದು ಕಡೆಯಲ್ಲಿ ರಾಜಣ್ಣ ಪುತ್ರ ರಾಜೇಂದ್ರ ಸುರ್ಜೇವಾಲಾ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಇನ್ನು ಕಲಬುರಗಿಯಲ್ಲಿ ಶಾಸಕ ಬಿಆರ್ ಪಾಟೀಲ್ ಸಚಿವ ಜಮೀರ್ ಹೆಸರು ಹೇಳ್ತಿದ್ದ ಹಾಗೆ ಜಮೀರ್ ಯಾವ ದೊಡ್ಡ ಮನುಷ್ಯ ಅಂತ ಕೇಳಿದ್ದಾರೆ. ಈ ಬೆಳವಣಿಗೆಗಳ ಮಧ್ಯೆಯೇ ಕುರ್ಚಿ ಕದನದ ಬಗ್ಗೆ ಮತ್ತೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟರು. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಸ್ವಾಮೀಜಿಗಳು ಬ್ಯಾಟಿಂಗ್ ಮುಂದುವರೆಸಿದರು. ಈಗ ಅವರು ವಿದೇಶ ಪ್ರವಾಸಕ್ಕೆ ಹೋಗಿರೋವಂಥದ್ದು, ಅದು ಫ್ಯಾಮಿಲಿ ಜೊತೆ ಹೋಗಿರೋವಂಥದ್ದು. ಇದು ಕಳೆದ ಒಂದೂವರೆ ತಿಂಗಳಿಂದನೇ ಇದು ಹೋಗ್ಬೇಕು ಅಂತೇಳಿ ನನ್ನ ತಂಗಿ, ನಮ್ಮ ತಾಯಿಯವರೆಲ್ಲ ಹೋಗಿದ್ದಾರೆ, ಕಸಿನ್ಸ್ ಎಲ್ಲ ಹೋಗಿದ್ದಾರೆ. ಇವತ್ತು ಸುರ್ಜೇವಾಲಾ ಅವರು ಮಂತ್ರಿಗಳನ್ನ ಇವತ್ತಿಂದ ಕರೆದಿದ್ದಾರೆ. ವಿದೇಶ ಪ್ರವಾಸಕ್ಕೆ ಹೋಗ್ತಾ ಬಂದ ಮೇಲೆ ಮಾತಾಡ್ತಾರೆ. ಅನುದಾನ ಕೇಳಿದೀವಿ ಅಂತ ಹೇಳ್ತಾರೆ. ಈಗ ಅನುದಾನ ಸುರ್ಜೇವಾಲಾ ಅವ್ರು ಕೊಡ್ತಾರ ಅನ್ನೋದೇ ಈಗ ಎಲ್ಲರಿಗೂ ಇದಿರೋವಂಥದ್ದು. ಮುಖ್ಯಮಂತ್ರಿಗಳು ಈಗ ಸಚಿವರ ಜೊತೆ ಸಭೆಗಳು ಮುಗಿದ ಮೇಲೆ ಅದ ನಂತರ ಇದು ಯಾವ ರೀತಿ ತಿರುಗುತ್ತೆ ಅನ್ನೋದನ್ನ ನೋಡ್ಬೇಕು. ಹೇಳಿದ್ದೀನಲ್ರಿ ನಾನು ಈಗಲ್ಲೇ ಮೇಲೆ ರಿಪೀಟ್. ಅವ ಯಾವ ದೊಡ್ಡ ಮನುಷ್ಯ, ಮೇಲೆ ರಿಪೀಟ್. ಅವ ಯಾವ ದೊಡ್ಡ ಮನುಷ್ಯ. ಸರ್ಕಾರ ರಚನೆಯಾಗೋ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಾಗಲಿ ಸಿದ್ದರಾಮಯ್ಯನವರಾಗಲಿ ಏನು ಒಡಂಬಡಿಕೆಗಳಾಗಿದ್ದಾವೋ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಈ ಹಂತದಲ್ಲಿ ಆ ಒಡಂಬಡಿಕೆ ಗೊತ್ತಿಲ್ಲದೆ ಇರೋ ಸಂದರ್ಭದಲ್ಲಿ ನಾವೇನು 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ ಎಷ್ಟು ದಪ್ಪದಿ ಅಂತೇಳಿ ನನಗೆ ಹಾಸಿ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗೆ ಕಾಣತ್ತೆ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. ರೈಟ್. ಈಗ ಶ್ರೀಶೈಲದವರಾಗಲಿ ರಂಭಾಪುರದವರಾಗಲಿ ಯಾರು ಆಗಲಿ ಏನಕ್ಕೆ ಒಳಗೆ ಬರ್ತಾ ಇದ್ದೀರಿ ನೀವು ಇದ್ರೊಳಕ್ಕೆ ಅಂತ ನನಗೆ ಅರ್ಥವಾಗ್ತಿಲ್ಲಪ್ಪ. ಯಾರು ಬಹಿರಂಗವಾಗೂ ಹೇಳೂ ಇಲ್ಲ. ಆಮೇಲೆ ಮಿನಿಸ್ಟ್ರಿಗಳ ಮೇಲೆ ದೂರ ಇಲ್ವಂತೆ, ಅದಕ್ಕೆ ಅವ್ರು ಕರೆಸಿಲ್ವಂತೆ. ಕರೆಕ್ಟ್ ಅಲ್ವಾ? 8 ಜನ ಪೊಲೀಸ್ ಸ್ಟೇಷನಲ್ಲಿ FIR ಆದ್ರೆ ತನಿಖೆ, FIR ಇಲ್ದಿದ್ದ ತನಿಖೆ ಏನು ಬಂತು? ಸೊ ಇದು ಆ ಟೈಪ್ ಮತ್ತು FIR ಬೇಸ್ ಮೇಲೆ ನಮ್ದೆಲ್ಲ ವ್ಯವಹಾರ. FIR ಇಲ್ಲ ಇದಕ್ಕೆ, ಹಾಗಾಗಿ ನನಗೆ ಡೌಟ್ ರೀ. ಈ 8 ಜನ ಸರಿಯಾಗಿ ನಿಮ್ಮದು ಚುಚ್ಕೊಂಡು ಗಿಚ್ಕೊಂಡು ಎಚ್ಚರವಾಗಿದ್ದೀರಾ ನೋಡ್ಕೊಳ್ಳಿ ಕರೆಕ್ಟಾಗಿ. ನಂಗೆ ಡೌಟು ನಿಮ್ಮನ್ನು ಕೈ ಬಿಡೋ ಪಟ್ಟಿಲಿ ಏನಾರು ಇದ್ದೀರಾ ಅಂತ. ಹೆಂಗಿದ್ರು ಬಿಡ್ತೀವಿ, ಕರ್ಸಿ ಹಾಕಿ ಸುಮ್ಮನೆ ಟೈಮ್ ವೇಸ್ಟ್ ಅಂತ ಏನಾರು ಮಾಡಾರು ನೋಡ್ಕೊಳ್ಳಿ. ನಾವೇ ಗ್ರೇಟ್ ಅಂತ ಕಾಲರ್. ಡೌಟ್ ಇದೆ. ಮುನಿಯಪ್ಪ, ರಾಜಣ್ಣ, ಮಂಕಾಳು ವೈದ್ಯ, ದರ್ಶನಾಪುರ, ತಿಮ್ಮಾಪುರ, ತಂಗಡಿಗೆ ಸುಮಾರಾಗಿ ಕೆಲಸ ಮಾಡಿದಾರಲ್ಲ, ಅವರು ಕೂಡ ಕರೆದಿಲ್ಲ. ಕನ್ನಡದ ವಿಚಾರದಲ್ಲಿ ಬಂದಾಗ್ಲಂತೂ ಯು ಟೇಕನ್ ಸ್ಟ್ಯಾಂಡ್. ಅದಕ್ಕಾರು ತಾರೀಫ್ ಮಾಡ್ಬೇಕು. ತಪ್ಪಿಸ್ಕೊಂಡು ಓಡಾಡಿಲ್ಲ ಪಾರ್ಟಿಯವರು. ಸರ್ಟಿಫಿಕೇಟ್ ಕೊಡ್ಲೇ ಅಲ್ವಾ? ಈಗ ಇನ್ನು ಸುಧಾಕರ್, ಶಿವಾನಂದ್ ಪಾಟೀಲು, ಯಾಕೋ ಡೌಟ್ ಇದೆಯಪ್ಪ, ನೋಡ್ಕೊಳ್ರಪ್ಪ ನೀವೆಲ್ಲ. ನನಗಂತೂ ಅನುಮಾನ ಇದೆ. ಇನ್ನು ಚೀಫ್ ಮಿನಿಸ್ಟರ್ದು ಬದಲಿದು ಮತ್ತೆ ಸ್ಪಷ್ಟನೆ. ನಾನೇ 6 ವರ್ಷ 5 ವರ್ಷ ಅಂತಾರೆ, ಹೈಕಮಾಂಡ್ ಅಂತಾರೆ, ಅವ್ರು ಹೇಳ್ದಂಗೆ ನಡ್ಕೋತೀವಿ ಅಂತಾರೆ. ಇದು ಯಾವ ಸ್ಪಷ್ಟನೆ ರೀ? ಇದು ಸ್ಪಷ್ಟನೇನಾ? ಯಾವುದನ್ನು ಒಪ್ಕೋಬೇಕು ಇರೋವರೆಗೂ ಇರ್ತೀನಿ, ಕುತ್ಕೊಳ್ರಪ್ಪ ಸುಮ್ಮನೆ. ಅವ್ರು ಹೋಗು ಒಂದಿನ ಹೋಗ್ತೀನಿ ಅಂತ ಕಡೆಗೆ ಅಂತಂದ್ರೆ ಮುಗಿದೋಯ್ತಪ್ಪ. ಆಗಿನ್ನೂ ಜೀವಂತವಾಗ್ಬಿಡುತ್ತಲ್ಲ ಸರ್ ಇದು. ಆದ್ರೆ ಆಯ್ತು, ಇನ್ನೇನು ಮಾಡಿ? ಇದು ಏನು ಸ್ಪಷ್ಟನೇನಾ? ಇದು ನಾಚಿಕೆ ಆಗಲ್ವಾ? ಅವಮಾನ ಇದು ನನ್ನ ಪ್ರಕಾರ. ಚೀಫ್ ಮಿನಿಸ್ಟ್ರಿಗೆ ಈ ಸ್ಟೇಚರು, ಈ ಏಜು, ಈ ಅನುಭವ, ಇಷ್ಟು ದಿನ ರಾಜಕಾರಣ ಆದಮೇಲೆ ಈ ಪರಿಸ್ಥಿತಿ ಇರಬಾರ್ದಿತ್ತು. ಶುದ್ಧ ಅವಮಾನ ಇದು. ಯಾವ ಹೀನಾಯ ಸ್ಥಿತಿಲಿದ್ದೀರಿ ಹಂಗಾರೆ ನೀವುಗಳು? ನಾನೇ ಅಂತ ಹೇಳ್ಕೊಳ್ಳೋದು. ಅದು ಎಲ್ಲಿ ಇದು ಈ ಸ್ಪಷ್ಟೀಕರಣ? OBCಗಳ ಆಲ್ ಇಂಡಿಯಾ ಸಭೆ ಅಂತೆ. ಆ ಸಭೆ ಬಳಿಕ OBCಗಳನ್ನ ಬಲಪಡಿಸುವುದು ಹೇಗೆ, ಅವರಿಗೆ ಹೊಸ ಇದನ್ನು ಮಾಡುವುದು ಹೇಗೆ, ಮೀಸಲಾತಿ ಮಾಡುವುದು ಹೇಗೆ, ಅಧಿಕಾರ ಕೊಡುವುದು ಹೇಗೆ ಅಂತೆ, ಇರೋ ಅಧಿಕಾರದ ಕಿತ್ತುಕೊಳ್ಳುವುದು ಹೇಗೆ ಒಬ್ಬ CM ಇಂದ. ಅದೊಂದು ಕಡೆ ಚರ್ಚೆ. ಅಲ್ಲಿ ಈ ಸ್ಪಷ್ಟೀಕರಣ. ಇದು ಗಾಯದ ಮೇಲೆ ಉಪ್ಪು ನೀರು ಹಾಕ್ತಂಗೆ ಇದು. ನನ್ನ ಪ್ರಕಾರ ಸಿದ್ದರಾಮಯ್ಯನವರು ಪರಿಸ್ಥಿತಿ ಸರಿ ಇಲ್ಲ ಅಂದರೆ ತಗೊಂಡಾಗೆ ತಗ ಅಂತೀನಿ ಕೊಟ್ಬಿಟ್ಟು ತಾರ್ಬೇಕು ವಾಕಿಂಗ್ ಮಾಡ್ಕೊಂಡು. ಇದೇನ್ರಿ ಇದು? 3 ಹೊತ್ತು ನಾನೇ ಇರ್ತೀನಿ, 5 ವರ್ಷ ನಾನೇ ಹೈಕಮಾಂಡ್.